ಸ್ನೇಹಿತರೆ, ಹತ್ತೋದು ಭಾಳ ಕಷ್ಟ, ಒಂದು ಸಾಹಸ ಅಂತ ಹೇಳ್ಬೋದು. ಅಂಥದ್ರಲ್ಲಿ ಹೆಂಗಸರು ಮಕ್ಕಳೆಲ್ಲ ಬರ್ತಾ ಇದ್ದಾರೆ. ನಿಜವಾಗ್ಲೂ ತುಂಬ ಕಷ್ಟ ಸಾಧ್ಯ. ಶಿವಗಂಗೆ ಬೆಟ್ಟ ಅಂದರೆ ನಿಜವಾಗ್ಲೂ ಹಿಂದೆಲ್ಲ ಹೇಗೆ ಹತ್ತಿದ್ರು ಅಂದರೆ ಯಾವುದೇ ರಾಡ್ ಇರಲಿಲ್ಲ, ಮೆಟ್ಲಿರಲಿಲ್ಲ, ಆದರೂ ಜನಗಳು ಹತ್ತು ಬರ್ತಾಯಿದ್ರು. ಇವತ್ತು ಕೂಡ ಆ ಪರಂಪರೆ ಏನಿದೆ ಈಗ ನಡ್ಕೊಂಡು ಬರ್ತಾ ಇದ್ದಾರೆ. ಎಲ್ಲ ತುಂಬ ಜನ ಕಷ್ಟ ಆದರೂ ಹತ್ತುಬಿಟ್ಟು ಮೇಲೆ ಬರ್ತಾರೆ. ನೀವು ನೋಡ್ಬೋದು ಕೆಳಗಡೆ ಎಲ್ಲ ಎಷ್ಟು ಜನ ಹೋಗಿದ್ದಾರೆ ಅಂದರೆ ಪ್ರತಿದಿನವೂ ಇಷ್ಟೇ ಜನ ಇರ್ತಾರೆ. ಶನಿವಾರ ಭಾನುವಾರ ಅಂತೂ ತುಂಬ ಜನ ಇರ್ತಾರೆ. ಬಾಲ್ಯದಲ್ಲಿ ಇಲ್ಲೆಲ್ಲ ಕಲ್ಲು ಮೆಟ್ಲು ಇಲ್ದಾಗ ಹತ್ತಿರೋ ನೆನಪು. ಅಂದ್ರೆ ಮೆಟ್ಲಿರ್ಲಿಲ್ಲ, ಅವಾಗ ಮೆಟ್ಲಿರ್ಲಿಲ್ಲ, ಇದೆಲ್ಲ ಕಲ್ಲು ಕಟ್ ಮಾಡಿಸಿರೋದು ಇತ್ತೀಚೆಗೆ. ರಾಡ್ ಹಾಕಿರೋದು ಇತ್ತೀಚೆಗೆ. ಆ ಥರ ಚಿಕ್ಕ ಚಿಕ್ಕ ಕಲ್ಲುಗಳಿತ್ತು ಅಲ್ಲಿ. ಆ ಥರ ಇತ್ತು ಬಂಡೆ. ಅದೇ ಚಿಕ್ಕ ಚಿಕ್ಕ ಮಾರ್ಕ್ ಇದೆಯಲ್ಲ, ಆ ಥರ ಒಂದು ಸ್ವಲ್ಪ ಇತ್ತು ಅಷ್ಟೇ. ಇಳಿಯೋದು ಅದು ತುಂಬ ಕಷ್ಟ ಇತ್ತು. ಇವತ್ತಿನ ದಿವಸ ಒಂದು ಸ್ವಲ್ಪ ಈಸಿ ಮಾಡಿದ್ದಾರೆ. ಅದು ಶ್ರಮ ಅಷ್ಟೇ ಪಡಬೇಕಿಲ್ಲ. ಅಂದ್ರೆ ಏನಾದ್ರೂ ಮಾಡೋ ಒಮ್ಮೆ ಶಿವಗಂಗೆಗೆ ನೋಡು ಅಂತ. ಶಿವಗಂಗೆ ಹತ್ತು ನೋಡಿದ್ರೆ ಅದು ಅನುಭವ ಗೊತ್ತಾಗೋದು. ಮೇಲೆ ಕೈ ಬರ್ತಾ ಬರ್ತಾ ಆಮ್ಲಜನಕ ಕಡಿಮೆ ಇದ್ರೆ ಉಸಿರಾಟ ಚೆನ್ನಾಗಿ ಒಳ್ಳೆ ಆರೋಗ್ಯ ಜಾಸ್ತಿ. ಗೊತ್ತಾ, ಯಾರು ಈ ಶಿವಗಂಗೆ ಹತ್ತಿ ಮೇಲ್ ಬರ್ತಾರೆ ಅವ್ರ ಆರೋಗ್ಯ ಚೆನ್ನಾಗಿದೆ ಅಂತ ಅರ್ಥ. ಅವ್ರಿಗೆ ಯಾವ್ದೇ ಉಸಿರಾಟ ತೊಂದರೆ ಇಲ್ಲ, ಕೊರೋನಾದ ಎಫೆಕ್ಟ್ ಆಗಿಲ್ಲ ಅಂತ ಹತ್ತು ಬಂದ್ರೆ ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ಸ್ವಲ್ಪ ದೂರ ಹತ್ತಿಗೆ ಆಕ್ಸಿಜನ್ ಕಮ್ಮಿ ಇರುತ್ತೆ, ಉಸಿರಾಟ ತೊಂದರೆ ಆಗುತ್ತೆ, ಹತ್ತಕ್ಕಾಗಲ್ಲ ಅಂತ ಅರ್ಥ. ನೋಡಿ, ನಮ್ಮ ಕರ್ನಾಟಕದಲ್ಲೆಲ್ಲ ಭಾರತದಲ್ಲಿ ಇಂಥ ಗುಡ್ಡ ಬೆಟ್ಟಗಳು ಭಾಳ ಇದ್ದಾವೆ. ಜನ ಹತ್ಬಿಟ್ಟು ಇಂಥ ಪ್ರದೇಶ ನೋಡಬೇಕು. ಮನೇಲಿ ಕುತ್ಕೊಂಡು ಟಿವಿ ಮೊಬೈಲು ಇನ್ನೇನ ನೋಡೋಕ್ಕಿಂತ ಇಂಥ ಪ್ರದೇಶ ನೋಡಿದ್ರೆ ಒಂದು ಮಾಹಿತಿ ಸಿಗುತ್ತೆ, ಫಿಸಿಕಲ್ ಎಕ್ಸರ್ಸೈಸ್ ಆಗುತ್ತೆ, ಒಂದು ಒಳ್ಳೆ ಆಕ್ಸಿಜನ್ ಸಿಗುತ್ತೆ ಅಂತ ಹೇಳ್ಬೋದು. ಇದೆಲ್ಲ ಆ ಒಂದು ವಯಸ್ಸಿದ್ದಾಗ ಮಾತ್ರ ಹೋಗಕ್ಕೆ ಸಾಧ್ಯ. ವಯಸ್ಸು ದಾಟಿದ ಮೇಲೆ ಯಾವುದು ಕೂಡ ನನ್ನ ಕೈಲಿ ಆಗಲ್ಲ ಅಂತ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ. ಸೊ ವಯಸ್ಸಿದ್ದಾಗ ಏನು ಇಂಥ ಪ್ರದೇಶ ನೋಡಬೇಕು, ನಮ್ಮ ಹಿಂದೂ ಸಂಸ್ಕೃತಿ ಯಾವ ಮಟ್ಟಕ್ಕೆ ಹೋಗಿತ್ತು, ಎಲ್ಲೆಲ್ಲಿ ಹೋಗಿತ್ತು ಅಂತ ಹೇಳಿ ನೋಡ್ಬೋದು. ನೋಡಿ, ಹಿಂದೆ ಋಷಿ ಮುನಿಗಳು, ಗುರು ಹಿರಿಯರು, ನಮ್ಮ ಪೂರ್ವಜರು ದೇವರನ್ನ ಎಲ್ಲೆಲ್ಲಿ ಕಂಡಿದ್ರು ಅಂದರೆ, ನಾವು ಇಲ್ಲಿರುವನೆ ಅಂದರೆ ದೇವರು ಎಲ್ಲೆಲ್ಲೋ ಇರುವನು, ಯಾವ ರೂಪದಲ್ಲಿ ಇರ್ತಾನೆ, ಹೇಗಿರ್ತಾನೆ ಅಂತೇಳಿ ಅವರವರಿಗೆ ಬಿಟ್ಟ ವಿಷಯ. ಬನ್ನಿ, ಶಿವಗಂಗೆ ಏನು ತುಂಬ ಮೇಲಿದೆ, ಇನ್ನೂ ಮೇಲಿದೆ, ಇನ್ನೂ ಮೇಲೆ ಹತ್ತಬೇಕು. ಕೊನೆಗೂ 70% ನಾವು ಬೆಟ್ಟ ಹತ್ಬಿಟ್ಟು ಬಂದಿದ್ದೀವಿ. ಸೊ ಇನ್ನೂ ಮುಂದೆ ಮೇಲೆ ಹೋಗ್ಬೇಕು. ಇವಾಗೆಲ್ಲ ಈ ಥರ ರಾಡ್ ಹಾಕಿದ್ದಾರೆ, ಮೊದಲು ರಾಡ್ ಇರಲಿಲ್ಲ. ಸೊ ಭಾಳ ಕಷ್ಟ ಸಾಧ್ಯ ಅಂತ ರಸ್ತೆ ಇದು. ಒಂದು ಯುವಕರಿಗಂತೂ ಭಾಳ ಮಜಾ ಬರುತ್ತೆ. ಒಮ್ಮೆ ಬನ್ನಿ, ಹತ್ತಿ ಬನ್ನಿ, ಕಾಲೇಜ್ ಹುಡುಗರೆಲ್ಲ ಬನ್ನಿ, ನೋಡಿ, ಭಕ್ತಿಯಿಂದ ಬನ್ನಿ. ಸ್ವಲ್ಪ ಇಲ್ಲೆಲ್ಲ ತುಂಬ ಗಲೀಜಾಗಿದೆ. ಆ ಗಲೀಜನ್ನು ಸ್ವಚ್ಛ ಮಾಡೋ ಪ್ರಯತ್ನ ಮಾಡಿ. ಯಾಕಂದರೆ ಇದು ಸಾವಿರಾರು ವರ್ಷಗಳ ಹಿಂದೆಯೇ ಈ ಬೆಟ್ಟಗಳು ಸೃಷ್ಟಿಯಾಗಿದ್ದು. ಸೊ ಇನ್ನೂ 1000 ವರ್ಷಗಳ ಮುಂದೆ ಕೊಡಬೇಕು ಅಂದರೆ ನಾವು ಇವತ್ತೇ ಶುಚಿವಾಗಿರಬೇಕು. ಈ ಪ್ಲಾಸ್ಟಿಕ್ ಮಯ ಕಾಲದಲ್ಲಿ ಎಲ್ಲ ಕಡೆ ಪ್ಲಾಸ್ಟಿಕ್ಕು, ಸ್ವಚ್ಛ ಮಾಡೋರಿಲ್ಲ, ತಂದು ಹಾಕೋರೇ ಜಾಸ್ತಿ. ಸೊ ದಯವಿಟ್ಟು ಯುವಕರು ಇದ್ರ ಬಗ್ಗೆ ಗಮನ ಕೊಡಿ. ಯಾರು ಕೂಡ ಇದ್ರ ಬಗ್ಗೆ ಅವೇರ್ನೆಸ್, ನಮಗೆ ಬುದ್ಧಿವಂತರಿಗಿರ್ಬೇಕು. ಯಾಕಂದರೆ ಹಿಂದೆ 100 ವರ್ಷದಿಂದ ಯಾರು ಬುದ್ಧಿವಂತರು ಆಗಿರಲಿಲ್ಲ ಅಂತ ಹೇಳೋದಲ್ಲ. ಸೊ ಭಾಳ ಬುದ್ಧಿವಂತರು ಅವರು. ಯಾಕಂದ್ರೆ ಈ ಥರ ಪ್ಲಾಸ್ಟಿಕ್ ಎಲ್ಲ ಕಂಡುಹಿಡ್ದಿರಲಿಲ್ಲ, ಈ ಥರ ಪರಿಸರ ಹಾಳು ಸಹ ಆಗಿರಲಿಲ್ಲ. ಇದನ್ನೆಲ್ಲ ಸ್ವಲ್ಪ ಸ್ವಚ್ಛ ಮಾಡಿದ್ರೆ, ಪ್ಲಾಸ್ಟಿಕ್ ಬಾಟಲ್ ತರೋದು ಕಮ್ಮಿ ಮಾಡಿ. ಯಾಕಂದರೆ ಬರ್ತಾ ಎಲ್ಲ ಕಡೆ ನೀರು ಸಿಗುತ್ತೆ, ಬಾಕ್ಸಲ್ಲಿ ಕುಡೀರಿ, ಆರೋಗ್ಯನೂ ಚೆನ್ನಾಗಿರುತ್ತೆ. ಎಲ್ಲ ಕಡೆಯೂ ತೀರ್ಥ ಅಂತ ಹೇಳ್ತೀವಿ. ಸ್ನೇಹಿತರೆ, ನೋಡಿ ಎಷ್ಟು ಪ್ರಕೃತಿ ವಿಸ್ಮಯ ಅಂದರೆ, ನಿಂಬೆಹಣ್ಣು ಗಿಡ ಸಹ 2 ಕಲ್ಲುಗಳ ಮಧ್ಯೆ ಬಂದಿದೆ. ಇಲ್ಲಿ ಸ್ವಲ್ಪ ಗೊಬ್ಬರ ಅಥವಾ ನೀರು ಬಂದವರು ಹಾಕಿದರೆ ತುಂಬ ಸುಸ್ತಾಗಿ ಬಂದಾಗ ಒಂದು ನಿಂಬೆಹಣ್ಣು ಕುಯ್ಕೊಂಡು ನಿಂಬೆಹಣ್ಣು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಅಂತ ಅನಿಸುತ್ತೆ. ಸೊ ಈಗಲೂ ಕೂಡ ಯಾರು ನೆಟ್ಟಿಲ್ಲ. ನಿಂಬೆಹಣ್ಣು ಗಿಡ ಎಷ್ಟು ದೊಡ್ಡದಾಗಿ ಬಂದಿದೆ ನೋಡಿ. ಸೊ ಈಗ ಆಲ್ರೆಡಿ ಕೆಲವು ಕಡೆ ಎಲ್ಲ ಹೂ ಆಗ್ತಾ ಇದೆ. ಇನ್ನೊಂದು 3-4 ತಿಂಗಳಲ್ಲಿ ಕಾಯಿ ಆಗುತ್ತೆ, ಆಮೇಲೆ ಹಣ್ಣಾಗುತ್ತೆ. ಇಲ್ಲಿ ನನ್ನ ಎಡಭಾಗದಲ್ಲಿ ಒಂದು ಕಣ್ವ ತೀರ್ಥ ಅಂತಿದೆ. ಸೊ ಆ ಒಂದು ಕೊಳದಲ್ಲೂ ಸಹ ನೀರು ಬರ್ತಾ ಇತ್ತು. ಇವಾಗ ನೀರು ಕಮ್ಮಿ ಆಗಿದೆ. ಮೋಸ್ಟ್ಲಿ ನೀರು ಇಲ್ಲ ಅನ್ಸುತ್ತೆ. ಎತ್ತರ ಹೋದಂಗೂ ಪರಿಸರ ವಿಕೋಪಗಳಿಗಿರ್ಬೋದು ಅಥವಾ ಪರಿಸರ ಬದಲಾವಣೆಗಳಿಂದ ನೀರುಗಳು ಆರೋಗಿದೆ.
ನೋಡೋಣ ಮುಂದೆ ತುಂಬೋದು, ಇನ್ನೊಂದ್ಸಲಿ ಬಂದಾಗ ನಿಮ್ಗೆ ತೋರಿಸ್ತೀನಿ ಬನ್ನಿ. ತೊಡೆ ನಡ್ಗ ಕಲ್ಲು ಅಂತ ಹೆಸರು ಹಿಂದೆ. ಯಾಕಾಗಿ ಬಂತು ಇದು ಕಲ್ಲು, ಇದು ಕಂಬಿಗಳು ಇರ್ಲಿಲ್ಲ ಆ ಕಡೆ ಈ ಕಡೆ ಸೈಡ್, ಇದು ಮೆಟ್ಲುಗಳು ಇರ್ಲಿಲ್ಲ. ಸ್ವಲ್ಪ ಈ ತರ ನೋಡಿ, ಈ ತರ ಚಿಕ್ಕ ಚಿಕ್ಕದಿತ್ತು. ಹಿಂಗೆ ಏನು ಇಲ್ದಲ್ಲ ಕೈ ಹಿಡ್ಕೊಂಡು ಹಿಂಗ್ ಹತ್ಬೇಕಾಯ್ತು. ಅವಾಗ ಎಲ್ಲಾರ್ಗು ತೊಡೆ ನಡ್ಗೋದು ಹತ್ಬೇಕಾಯ್ತು. ಅವಾಗ ಈ ಜಾಗನ ತೊಡೆ ನಡ್ಗ ಕಲ್ಲು ಅಂತ. ಇತ್ತೀಚೆಗೆ ಈ ಮೆಟ್ಲುಗಳೆಲ್ಲ ಕಟ್ ಮಾಡಿ ಕಲ್ ಕಟ್ ಮಾಡಿದ್ದಾರೆ. ನಾವು ಕಂಬಿ ಇಲ್ದಲೆ ಹತ್ತಿದೀವಿ ಇಲ್ಲಿ. ಕಂಬಿ ಇಲ್ದಲೆ ಎಲ್ಲ ಇಲ್ಲೆಲ್ಲ ನಾವೆಲ್ಲ ಎಂಗೇಜ್ ಅದೇ 1 to 4th ಅಲ್ಲಿ 5-6 ವರ್ಷದಲ್ಲಿ 6 ವರ್ಷದ ಮೇಲ್ಪಟ್ಟವ್ರು ಹತ್ತಾ ಇದ್ವಿ. ಯಾರ ಸಹಾಯ ಏನಿಲ್ಲ. ಅವ್ರು ವಯಸ್ಸಾಗಿರೋರು ಯಾರ ಸಹಾಯ ಇಲ್ದಲೆ ಹತ್ತುತ್ತಾ ಇದ್ರು. ಈಗೆಲ್ಲ ಮೆಟ್ಲು ಕಂಬಿ ಎಲ್ಲ ಬಂದಿದೆ, ಈಸಿಯಾಗಿ ಇಟ್ಕೊಂಡು ಹತ್ತಂಗೆ ಯಾರು ಬೇಕಾದ್ರೂ ಹತ್ಬೋದು. ಈಗ ಮೊದ್ಲು ಎಲ್ಲ ಕೆಲವರು ಕಣ್ಣಾತಿರ್ತಿದ್ದಿಂದ ಅತ್ಲೆ ವಾಪಸ್ ಹೋಗ್ಬಿಡ್ತಾ ಇದ್ರಿ ಇಲ್ಲ ಹತ್ತದಲ್ಲಿ. ಲಾಸ್ಟ್ ಅಲ್ಲಿಗೆ ಮಾಡ್ಬಿಡೋರು. ಯಾರೋ ಧೈರ್ಯ ಇದ್ದು ಮಾತ್ರ ಹತ್ತುತ್ತಾ ಇದ್ದಿದ್ದು. ಇವತ್ತಿನ ದಿವಸ ಆರಾಮಾಗಿ ಈಸಿಯಾಗಿ ಮೇಲ್ಕ್ ಹೋಗ್ಬೋದು, ಆ ತರ ಇದೆ. ಸೊ ತುಂಬಾ ಕಷ್ಟವಾದ ಜಾಗ ಇದು. ಕಷ್ಟವಾದ ಜಾಗ ಅಂದ್ರೆ ಇದೆ. ಅಷ್ಟು ಸುಲಭ ಹತ್ತಕ್ಕೆ ಆಗ್ತದೆ. ಎಷ್ಟು ಅಡಿ ಎತ್ತರ ಇರ್ಬೋದು ಇದು? 6000 ಅಡಿ ಎತ್ತರ ಇದೆ. 6000 ಅಡಿ ಎಲ್ಲಿಂದ? ಕೆಳಗಡೆಯಿಂದ, ರೋಡಿಂದ, ಶಿವಗಂಗೆಯಿಂದ. ಸಮುದ್ರ ಮಟ್ಟದಿಂದ 3000 ಅಡಿ ಜಮೀನು ಇರೋದು ಎತ್ತರ. ಇದು 6000 9,000 ಅಡಿ ಸಮುದ್ರ ಮಟ್ಟದಿಂದ. ಶಿವಗಂಗೆ ಬೆಟ್ಟ ತುದಿ ಗಿರಿ. ಅಂದ್ರೆ ನಾವಿವಾಗ ಕೊನೆ ಭಾಗದಲ್ಲಿ ಇದ್ದೀವಿ. ಇನ್ನೇನು ಹೋದ್ರೆ ಸುತ್ತ ಬಸವಣ್ಣ, ಮೇಗಡೆ ತೀರ್ಥಗಂಬ, ಅಲ್ಲೇ ಇದು ಗಂಗೋತ್ಪತ್ತಿ. ವರ್ಷಕ್ಕೊಂದ್ಸಲಿ ಮಕರ ಸಂಕ್ರಾಂತಿ ಎಂದಾಗೋದು ಅವತ್ತೇನೆ. ವರ್ಷಕ್ಕೊಂದ್ಸಲಿ ತೀರ್ಥೋದ್ಭವ ಆಗುತ್ತೆ. ಅದನ್ನ ತಗೊಂಡು ಇದು ಗಂಗಾಧರೇಶ್ವರ ಸ್ವರ್ಣಮ್ಮನವರ ದಾರಿ ಮುಹೂರ್ತ ಮಾಡ್ತಾರೆ. ಮೊದ್ಲಿಗೆ ಮೈಸೂರಿಗೂ ಕಳಿಸಿ ಕೊಡ್ತಾ ಇದ್ರು ತೀರ್ಥಾನ ಅಂತ ಒಂದು ಇದಿದೆ ಪ್ರತೀತಿ. ಮೈಸೂರು ಅರಮನೆ, ಮೈಸೂರು ರಾಜಾಗ ಹೋಗ್ತಾ ಇತ್ತು ಇಲ್ಲಿಂದ ತೀರ್ಥ. ಮೊದ್ಲು ಇದೆಲ್ಲ ಕಂಬಿ ಇರ್ಲಿಲ್ಲ, ಸೈಡ್ ರೌಂಡ್ ಹಾಕೋದಕ್ಕೂ ಕಂಬಿ ಇರ್ಲಿಲ್ಲ. ಬರೇ ಆ ತರನೇ ರೌಂಡ್ ಹಾಕ್ಬೇಕಾಯ್ತು. ಹಿಂದ್ಗಡೆ ಸ್ವಲ್ಪನೂ ಗ್ಯಾಪ್ ಇಲ್ಲ ಜಾಗ. ಬಸವಣ್ಣನ ತೆಬ್ಕೊಂಡು ಈ ಕಡೆ ಬರ್ಬೇಕಾಯ್ತು. ಅದ ಮೊದ್ಲು ಮೆಟ್ಲು ಇದೇ ತರ ಮೆಟ್ಲು ಏನ್ ಮಾಡಿಲ್ಲ, ಹಾಗೆ ಇದೆ. ಮೆಟ್ಲು ಏನ್ ಸ್ವಲ್ಪ ಇದೆ, ಇದು ಇಷ್ಟಿತ್ತು ಒಂದ್ ಸ್ವಲ್ಪ. ಕಂಬಿಗಳು ಇರ್ಲಿಲ್ಲ ಸುತ್ತ, ಹಂಗೆ ರೌಂಡ್ ಹಾಕ್ಬೇಕಾಗಿತ್ತು. ನೋಡಿ ಸ್ನೇಹಿತರೆ, ಮೊದಲು ಕಂಬಿಗಳಿಲ್ಲ. ನಮ್ಮ ಸ್ನೇಹಿತರು ಹೇಳಿದ್ರೆ ಕಂಬಿಗಳು ಇರ್ಲಿಲ್ಲ. ಸೊ ಈ ತರ ಚಿಕ್ಕ ಚಿಕ್ಕ ಮೆಟ್ಲಿತ್ತು. ಮೆಟ್ಲಲ್ಲೇ ಹಿಂಗೆ ಹತ್ಬಿಟ್ಟು ಮೇಲೆ ಬರ್ಬೇಕಿತ್ತು. ಇದು ಸುತ್ತ ಬಸವಣ್ಣ ಅಂತೇಳಿ. ಇವಾಗ ಅದಕ್ಕೆಲ್ಲ ರಾಡೆಲ್ಲ ಹಾಕ್ಬಿಟ್ಟು ನೋಡಿ, ಸುತ್ತ ಬಸವಣ್ಣ ಅಂದ್ರೆ ಫುಲ್ಲು ಒಂದು ಸುತ್ತು ಬರ್ಬೇಕಿತ್ತು. ಇಲ್ಲಿಂದ ನೋಡ್ರೆ ನಮ್ಗೆ ಈ ಭಾಗದ ಪ್ರದೇಶ ಎಲ್ಲ ಕಾಣುತ್ತೆ. ಗುಡ್ಡೆಲ್ಲ ಚೆನ್ನಾಗಿ ಕಾಣುತ್ತೆ. ತುಂಬಾ ಎತ್ತರವಾದ ಪ್ರದೇಶದಲ್ಲಿ ಇದೀವಿ. ಇವಾಗ ಸಾಮಾನ್ಯ ಎಷ್ಟು ಹತ್ರ ಮೇಲೆ ಇರ್ಬೋದು ನಾವು? ಎಷ್ಟು ಹತ್ರ ಇದೀವಿ? 6000 ಅಡಿ ಮೇಲೆ ಇದು ಭೂಮಿಯಿಂದ. ಇಲ್ಲಿ ಕಂಬಿ ಇರ್ಲಿಲ್ಲ. ಇದಕ್ಕೆ ಸುತ್ತ ಬಸವಣ್ಣ ಅಂತ ಹೇಳ್ತಿದ್ರಿ. ಸೊ ನೋಡಿ, ಶಿಲ್ಪಿಗಳು ಎಷ್ಟು ಕಷ್ಟಪಟ್ಟು ಕೆತ್ತಿದ್ದಾರೆ ಅಂದ್ರೆ ಇಲ್ಲಿ ಒಂದ್ ಪಾದ ಸಹ ಇಡಕ್ ಜಾಗ ಇಲ್ಲ. ಅಂಥದ್ರಲ್ಲಿ ಈ ಬಸವಣ್ಣನ ಬಾಲ ಸಹ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅಂದ್ರೆ ನೋಡಿ, ಬಸವಣ್ಣನ ಶೇಪ್ ಏನಿದೆ ಬಹಳ ಅದ್ಭುತವಾಗಿ ಬಂದಿದೆ. ನಿಜವಾಗ್ಲೂ ಈ ಭಾಗದಲ್ಲಿ ಕೆತ್ತಿರೋ ಶಿಲ್ಪಿಗೆ ಒಂದು ಸೆಲ್ಯೂಟ್ ಹೇಳ್ಬೇಕು. ಅಂಥದ್ರಲ್ಲಿ ಯಾವುದೇ ರೀತಿ ಸೌಕರ್ಯಗಳಿಲ್ದಲೆ ಕೈಯಲ್ಲೇ ಉಳಿಯಲ್ಲಿ ಹೊಡೆದು ಈ ಬಸವಣ್ಣ ಕೆತ್ತಿದ್ದಾರೆ. ಬಹಳ ಚೆನ್ನಾಗಿ ಮಾಡಿದ್ದಾರೆ. ಇದು ಮಾಡಿದಲ್ದಲೆ ಮೆಟ್ಲು ಸಹ ಮಾಡಿದ್ದಾರೆ. ನೋಡಿ, ಮೆಟ್ಲು ಸಹ ಕೆತ್ತಿದ್ದಾರೆ. ನಿಜವಾಗ್ಲೂ ಭಯ ಆಗುತ್ತೆ. ಒಬ್ರು ಇಟ್ಕೋಬೇಕಿತ್ತು ಹಿಂಗೆ. ಇಲ್ಲ, ಹಂಗೆ ಹಿಂಗ್ ಹಿಡ್ಕೊಂಡಿದ್ದೆ, ಗ್ರಿಪ್ ಹಿಡ್ಕೊಂಡು ಹಿಂಗ್ ಬರೋದು. ಕಂಬಿ ಸಹ ಇರ್ಲಿಲ್ಲ. ಅದೇ ಸ್ನೇಹಿತರೆ, ಇವತ್ತು ತುಂಬಾ ಟಾಪಿಕ್ ಬಂದಿದೀವಿ. ಶಿವಗಂಗೆಯ ಅಂತಿಮ ಘಟ್ಟ ಅಂತ ಹೇಳ್ಬೋದು. ಇದು ಗಿರಿಯ ಅಂತಿಮ ಘಟ್ಟ. ಸುತ್ತ ಬಸವಣ್ಣ ಏನಿದೆ ಇದು ಕೊನೆ. ಇದು ಇಲ್ಲಿಗೆ ಲಾಸ್ಟ್ ಅನ್ಸುತ್ತೆ. ಅಂದ್ರೆ ಇದು ಎತ್ತರದಲ್ಲಿ ಮುಂದೆ ನೋಡುವಂತ ಬಹಳ ಪ್ರದೇಶಗಳಿದ್ದಾವೆ. ಇದು ಈ ಪ್ರದೇಶಕ್ಕೆ ಬರೋದೇ ಒಂದು ಅದ್ಭುತ ಅಂತ ಹೇಳಕಂದ್ರೆ ಈ ದಾರಿ ಉದ್ದಕ್ಕೂ ನೋಡಿದ್ರೆ ಎಷ್ಟು ಕಷ್ಟ ಇದೆ. ಸೊ ಬಹಳ ಒಂದು ರೋಮಾಂಚನವಾದಂತ ಪ್ರದೇಶ. ಪ್ರತಿಯೊಬ್ಬರು ಯುವಕರು ಯಾರ ಕೈಲಾಗತ್ತೆ ದಯವಿಟ್ಟು ಬನ್ನಿ. ಈ ಸ್ವಚ್ಛತೆಯನ್ನು ಕಾಪಾಡಿ. ಯಾವುದೇ ರೀತಿ ತಿಂಡಿ ತರಬೇಡಿ. ತಂದು ಕೂಡ ಒಂದ್ ಕಡೆ ಹಾಕಿ. ಎಲ್ಲ ತುಂಬಾ ಪ್ಲಾಸ್ಟಿಕ್ ಮಾಡಿದ್ದಾರೆ. ಯಾಕಂದ್ರೆ ನೆಕ್ಸ್ಟ್ ಜನರೇಷನ್ಗೆ ನಾವು ಕೊಡಬೇಕು ಅಂದ್ರೆ ಇವಾಗಲೇ ಸ್ವಚ್ಛವಾಗಿ ಉಡಬೇಕು. ಸುತ್ತ ಬಸವಣ್ಣ ಸುತ್ತಿದೀವಿ. ಈಗ ಕೆಳಗೆ ಇಳಿತಾ ಇದೀವಿ. ಇಲ್ಲಿ ಹೋಗಿ ಬಂದ್ರು ಅಂದ್ರೆ ಈ ಶಿವಗಂಗೆ ಹತ್ತಿದಕ್ಕೆ ಸಾರ್ಥಕ. ಅಲ್ವಾ?
ನೋಡಿ ಕೊನೆಗೂ ಸುತ್ತೋ ಬಸವಣ್ಣ ಸುತ್ತಿ ಬಂದಾಯ್ತು ಶಿವಗಂಗೆಯ ಅಂತಿಮ ಘಟ್ಟ. ಬಹಳ ಜನ ಶಿವಗಂಗೆ ನೋಡಿದ್ರೋ ಇಲ್ಲ ಗೊತ್ತಿಲ್ಲ, ಕೆಳಗಡೆ 2-3 ದೇವಸ್ಥಾನ ನೋಡ್ಬಿಟ್ಟು ಹಾಗೆ ಹೋಗಿರ್ಬೋದು ಅಥವಾ ಬೇಲ್ ಬಂದಿರ್ಬೋದು. ನಮ್ಮ ವಿಡಿಯೋದಲ್ಲಿ ಇಂಥ ಅದ್ಭುತವಾದ ವಿಚಾರಗಳನ್ನ ಇನ್ ಡೀಟೇಲ್ ಸಂಪೂರ್ಣ ಮಾಹಿತಿಯನ್ನು ಕೊಡೋ ಪ್ರಯತ್ನ ಮಾಡಿದ್ವಿ. ಇಲ್ಲೂ ಎಲ್ಲ ನಾನು ಸೃಷ್ಟಿ ಮಾಡಿದ ಯಾವುದೇ ಕಥೆಗಳಲ್ಲ, ಯಾವುದೇ ವಿಚಾರ ಇಲ್ಲ. ಇಲ್ಲಿಯ ಹಿರಿಯರು ಇರ್ಬೋದು, ಇಲ್ಲಿಯ ಅರ್ಚಕರಿರ್ಬೋದು, ಅವರು ಮಾಡಿದಂಥ ಅಥವಾ ಕೇಳಿದಂಥ ಕಥೆಗಳನ್ನು ಅವ್ರು ನಮಗೆ ಇವಾಗ ಹೇಳಿದ್ದಾರೆ. ನಿಮ್ಮ ನಂಬೋದು ಬಿಡೋದು ನಿಮ್ಮ ಭಾವಕ್ಕೆ ತಕ್ಕಂತೆ. ಸೊ ಬನ್ನಿ ಮುಂದೆ ನೋಡೋಣ. ಶಿವಗಂಗೆ ಗಿರಿ ಇದು ತೀರ್ಥಗಂಬ ಅಂತ ಈ ಕಡೆದು, ಈ ಕಡೆದು ಉರಿಗಂಬ ಅಂತ. ಇಲ್ಲಿ ದೀಪ ಹಚ್ಚೋದು ವರ್ಷಕ್ಕೊಂದ್ಸಲ. ಇಲ್ಲಿ ವರ್ಷಕ್ಕೊಂದ್ಸಲ ತೀರ್ಥೋದ್ಭವ ಆಗುತ್ತೆ. ಈ ಕಂಬದಡೆಯಿಂದ ಬಂದು ಇಲ್ಲಿ ಜಾಗ ಇದೆಯಲ್ಲ, ಇಲ್ಲಿ ನಿಂತ್ಕೊಳುತ್ತೆ. ಇದೇ ತೀರ್ಥನ ಹತ್ತಿನಲ್ಲಿ ಲೋಟಕ್ಕೆ ಹಾಕೊಂಡೋಗಿ ಗಂಗಾಧರೇಶ್ವರನ ದಾರಿ ಮಾಡೋದು. ಈ ತೀರ್ಥನ ಮೈಸೂರಿಗೂ ಕಳಿಸ್ಕೊಡ್ತಾ ಇದ್ರು ಅಂತ ಹಿಂದೆ ಅದು ಪ್ರತೀತಿ ಐತೆ. ಇಲ್ಲಿಂದ ತೀರ್ಥ ಮೈಸೂರಿಗೆ ಹೋಗ್ತಾ ಇತ್ತು ಅಂತ. ಇದು ಕಂಬ ಸುಮ್ಮನೆ ಬಂಡೆ ಮೇಲೆ ನಿಂತಿರೋದಷ್ಟೇ, ನಿಲ್ಸಿರೋದು. ಇದು ನಿಲ್ಸಿರೋದು ಅಂದ್ರೆ ಏನು ಇದನ್ನ ಮಾಡಿ ಕಂಬ ಊತಿಲ್ಲ. ಇಲ್ಲಿ ಮೇಲೆ ಬಂಡೆ ಮೇಲೆ ಇರೋದು. ಇಲ್ಲಿ ವರ್ಷಕ್ಕೊಂದ್ಸಲಿ ಇಲ್ಲೇ ಗಂಗೋತ್ಪತ್ತಿ ಇಲ್ಲೇ ಬಂದು ಅದ್ರೊಳಗೆ ಸ್ಟಾಕ್ ಆಗುತ್ತೆ. ಇಲ್ಲಿ ಕಾಯ್ತಾರೆ ಆ ನೀರು ಬರೋ ಟೈಮ್ಗೆ. ಬಂದು ಇಲ್ಲಿಂದ ತಗೊಂಡೋಗಿ ಅದು ನಡ್ಮುಡಿ ಮೇಲೆ ಬರೋದು. ಅಂದ್ರೆ ಇದು ಬಟ್ಟೆ ಕರ್ಕೊಂಡ್ಬರೋದು, ಅದ್ರ ಮೇಲೆ ಕರ್ಕೊಂಡು ಹೋಗೋದು ತೀರ್ಥ ತಗೊಂಡಾದ್ಮೇಲೆ. ಸೊ ಆ ಗುಂಡಿಲಿ ನೀರು ಬರುತ್ತೆ, ಆ ಗುಂಡಿನಲ್ಲಿ ನೀರು ಎಲ್ಲಿಂದ ಬರುತ್ತೆ ಅಂತ ಗೊತ್ತಿಲ್ಲ. ಅದ್ರ ಕಂಬದಡೆಯಿಂದನೇ ಬಂದು ಹಂಗೆ ಬಂದು ನಿಂತ್ಕೊಳತ್ತೆ. ಒಂದ್ ಲೋಟ ಬರುತ್ತೆ. ಒಂದು ಲೋಟ ಬರುತ್ತಾ? ಸೊ ಇದರ ಮಾಹಿತಿ ಏನಿದೆ ಸ್ನೇಹಿತರೆ, ಅಲ್ಲಿ ಸ್ವಲ್ಪ ಕೆಲವೊಂದು ಕನ್ನಡ ಹಳೆಗನ್ನಡ ಭಾಷೆಯಲ್ಲಿ ಬರ್ದಿದ್ದಾರೆ. ಈ ಬರ್ದಿರೋದ್ರಿಂದ ಮೋಸ್ಟ್ಲಿ ಅದೇ ಇರ್ಬೇಕು ಅನ್ಸುತ್ತೆ. ಇಲ್ಲೂ ಬರ್ದಿದ್ದಾರೆ, ಆ ಕಂಬದ ಮೇಲೆಲ್ಲ ಬರ್ದಿದ್ದಾರೆ. ನೋಡು, ಇದರ ಮಾಹಿತಿ ಯಾರು ಕೂಡ ಗೈಡ್ ಇಲ್ಲ. ಈ ಊರಿನ ಹಿರಿಯರು ಅಥವಾ ಪೂರ್ವಜರು ಯಾರು ಇದ್ರೆ ಈ ಕಥೆಗಳು ಹೇಳಿದ್ರೆ ಮಾತ್ರ ಗೊತ್ತಾಗುತ್ತೆ. ಮತ್ತೆ ಈ ಪ್ರತಿ ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ಈ ಒಂದು ನೀರು ಗಂಗೋತ್ಪತ್ತಿ ತನ್ನಷ್ಟಾನೆ ಆಗುತ್ತೆ ಅಂತ ಹೇಳಿ ನಮ್ಮ ಸ್ನೇಹಿತರು ಹೇಳ್ತಾರೆ. ಸೊ ಆ ನೀರನ್ನು ತಗೊಂಡೋಗಿ ಅಲ್ಲಿ ಕೆಳಗಿನ ದಾರಿ ಮಾಡೋದು, ಅದಕ್ಕೆ ಒಂದು ತೀರ್ಥ ಪೋಷಣೆ ಮಾಡ್ತಾರೆ ಅಂತ ಈ ಮೂಲಕ ನಿಮ್ಗೆ ಇವ್ರು ಹೇಳ್ತಾ ಇದ್ದಾರೆ. ಸೊ ನಿಜವಾಗ್ಲೂ ಇದೆಲ್ಲ ಒಂದು ವಿಸ್ಮಯ ಅಂತ ಹೇಳ್ಬೋದು, ಪ್ರಕೃತಿಯ ವಿಸ್ಮಯ. ಎಲ್ಲ 1-2 ವರ್ಷದಲ್ಲೇ ಆದ್ದು ಅಂತಲ್ಲ, 1000 ಕೋಟಿ ವರ್ಷಗಳ ಹಿಂದೆ ಆದದ್ದು. ಅವಾಗ್ಲಿಂದ ನಡ್ಕೊಂಡ್ ಬಂದಿದ್ದೀವಿ. ಯಾವುದೇ ಆಧಾರ ಇಲ್ದಲೆ ಬಂಡೆ ಮೇಲೆ ಒಂದು ಸಿಂಗಲ್ ಕಲ್ಲು ನಿಲ್ಸಿದ್ದಾರೆ. ಎರಡು ಕೂಡ ಹಾಗೆ ಕಲ್ಲು ನಿಲ್ಸಿದ್ದಾರೆ, ನೋಡ್ಬೋದು. ಬಟ್ ಇದು ಯಾವುದೇ ರೀತಿ ಯಾವುದೇ ಆಧುನಿಕ ಉಪಕರಣಗಳಿಲ್ದಲೆ ಜನ ನಿಲ್ಸಿದ್ದಾರೆ ಅಂತ ಹೇಳ್ಬೋದು. ಅವಾಗ ನಿಲ್ಸಿರೋದು ಗಂಗೋತ್ಪತ್ತಿ ಇಲ್ಲಿ ವರ್ಷಕ್ಕೊಂದ್ಸಲಿ ಬರೋದು ಆಗೋದು. ಸ್ನೇಹಿತರಿಗಾಗಲೇ ನಾನು ಶಾಂತಲಾ ಡ್ರಾಪ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಆ ಲಿಂಕ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ದಯವಿಟ್ಟು ನೋಡಿ. ಸೊ ಶಾಂತಲಾ ಡ್ರಾಪ್ ಹೇಗೆ ಬಂತು ಅಂತೇಳಿ ಇದರಿಂದ ತಿಳ್ಕೊಬೋದು. ಕೊನೆಗೂ ನಾವು ಶಿವಗಂಗೆಗೆ ಬಂದು ಪಾತಾಳ ಗಂಗೆ ಇರ್ಬೋದು, ಜೊತೆಗೆ ನೀವು ಗಂಗಾಧರೇಶ್ವರ ಇರ್ಬೋದು, ಜೊತೆಗೆ ನಿಮಗೆ ಒಳಕಲ್ ತೀರ್ಥ ಪ್ರತಿಯೊಂದು ನೋಡಿಕೊಂಡು ನಾವು ಬೆಳಗ್ಗೆ ಹೊರಟಿದ್ದು ಸಂಜೆವರೆಗೂ ಈ ಶಿವಗಂಗೆಲೇ ಆಯಿತು. ಭಾಳ ಅದ್ಭುತವಾದ ಒಂದು ಚಾರಣ ಅಂತ ಹೇಳ್ಬೋದು. ಭಾಳ ಕಷ್ಟಕರವಾದಂಥ ಒಂದು ಚಾಲೆಂಜಿಂಗ್ ಆದಂತಹ ಈ ಪ್ರದೇಶ ಅಂತ ಹೇಳ್ಬೋದು. ನಿಜವಾಗ್ಲೂ ನನಗಂತೂ ಭಾಳ ಖುಷಿ ಕೊಡ್ತು ಈ ಒಂದು ಶಿವಗಂಗೆಯನ್ನು ನೋಡಿದ್ದು. ನಮಸ್ಕಾರ. ನಾವು 2ನೇ ಸರಿ ಬರ್ತಿರೋದು ಇಲ್ಲಿ ಶಿವಗಂಗೆಗೆ. ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಎಸ್ಪೆಷಲಿ ಬೆಂಗಳೂರಲ್ಲಿರೋಂಥವ್ರು ವೀಕೆಂಡ್ಸು ಅಂತಂದರೆ ಪಬ್ಬು ಅದು ಇದು ಹೋಗಿ ಮಾಡೋದಕ್ಕಿಂತ ಅಟ್ಲೀಸ್ಟ್ ನಮ್ಮ ಹಿಂದೂ ಕಲ್ಚರ್ ಉಳಿಬೇಕು ಅಂತಂದರೆ ಬರಬೇಕು. ಈಗ ನಾಳೆ ಅಯೋಧ್ಯೆಯಲ್ಲಿ ರಾಮಂದು ಇದು ಓಪನ್ ಆಗ್ತಿದೆ. ಸೊ ಅಟ್ಲೀಸ್ಟ್ ನಮ್ಮ ಕೈಲಾದಷ್ಟು ಏನೇನು ಮಾಡ್ಬೋದು, ನಮ್ಮ ಸಂಸ್ಕೃತಿ ಉಳಿಬೇಕು ಅಥವಾ ನಮ್ಮ ಪರಂಪರೆ ಉಳಿಬೇಕು ಅಂದರೆ ಅದನ್ನೆಲ್ಲ ಮಾಡಬೇಕು. ಬಟ್ ಇಲ್ಲಿ ಬಂದು ಹೋದರೆ ಏನೋ ಒಂದು ಸಮಾಧಾನ. ಅಟ್ಲೀಸ್ಟ್ ಅಲ್ಲಿ ನಂದಿ ಮೇಲ್ಗಡೆ ಹೋದರೆ ಒಂದು ನಂದಿ ಸ್ಟ್ಯಾಚ್ಯೂನಲ್ಲಿ ಅದೇನು ಆಯಸ್ಸು ಹೆಚ್ಚಾಗುತ್ತೆ ಅಂತ ಅಂದ್ಬಿಟ್ಟು ಒಂದು ನಂಬಿಕೆ. ಸೊ ನಾವು ಮಗ ಚಿಕ್ಕವನಾದರೂ ಕೂಡ ಅಲ್ಲಿ ಹೋಗಿ ಬರಬೇಕು, ಒಂದು ನಮ್ಮ ಕಲ್ಚರ್ ಗೊತ್ತಾಗಬೇಕು ನೆಕ್ಸ್ಟ್ ಜನ್ರೇಷನ್ಗೆ ಏನು ಅಂತ ಅಂದ್ಬಿಟ್ಟು. ಸೊ ಆ ಉದ್ದೇಶಕ್ಕೋಸ್ಕರ ಬಂದು ವೀಕೆಂಡ್ಗಳಲ್ಲಿ ಎಲ್ಲ ಕಡೆ ತೋರಿಸ್ತಾ ಇರ್ತೀವಿ ಮಕ್ಕಳಿಗೆ. ತುಂಬ ಚೆನ್ನಾಗಿರುತ್ತೆ, ಎಲ್ಲರೂ ಬಂದು ನೋಡಬೇಕು. ಇಲ್ಲ, ತುಂಬಾ ಚೆನ್ನಾಗಿತ್ತು ಅನುಭವ. ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ಸೊ ಮೇಲ್ಗಡೆ ನಂದಿ ಎಲ್ಲ ಮುಟ್ಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿತ್ತು ಅನುಭವ.